ಸುಮಾರು 3 ವರ್ಷದಿಂದ 4 ವರ್ಷ 4 ವರ್ಷದಲ್ಲಿ ಸನಿಕರ ಮೈಸೂರಿನಲ್ಲಿ ಅಭ್ಯರ್ಥಿಯಾಗಿ ಇದ್ದಂಥದ್ದು. ಇಂಡಿಯನ್ ಆರ್ಮಿಗೆ ಬಂದಾಗ ಅವ್ರು ಹೈಟ್ ಸಾಕ್ತಿರಲಿಲ್ಲ, ಬೇರೆ ಮಾಡಲಿ ಅಂತ ನಿಮ್ಮ ಸಂಸ್ಥೆಯಲ್ಲಿ ಒಂದೊಂದು ಅವಕಾಶ ಸಿಗುತ್ತೆ. ಆ ಹೈಟ್ ತಕ್ಕಂತೆ ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ ಅವಕಾಶ ಇತ್ತು. ಮೊದಲು ಇಂಡಿಯನ್ ನೇವಿನಲ್ಲಿ ಅವರು ಮೊದಲೇ ಚಾನ್ಸಲ್ಲಿ ಸೆಲೆಕ್ಷನ್ ಆದರು. ಅವರ ಅನುಭವನ ಕುರಿತು ಹೇಗಿತ್ತು ಟ್ರೈನಿಂಗ್ ಪೀರಿಯಡ್, ಇಲ್ಲಿಂದ ಸೆಲೆಕ್ಷನ್ ಆದರು, ಅಲ್ಲಿ ಟ್ರೈನಿಂಗ್ ಅಲ್ಲಿ ಆಗಿತ್ತು, ಟ್ರೈನಿಂಗ್ ಆದ್ಮೇಲೆ ಅವ್ರ ಜೀವನ ಶೈಲಿ ಹೇಗಿತ್ತು, ಮುಂದೆ ಏನು ಪ್ಲಾನ್ ಇದೆ, ಇದು ನಿಮ್ಗೆ ಲಾಭ ಆಗುವಂಥದ್ದೇನು ನಷ್ಟ ಆಗುವಂಥದ್ದೇನು. ಸೊ ಪಬ್ಲಿಕ್ ಮತ್ತೆ ಇವ್ರಿಗೆ ಡ್ಯೂಟಿ ನಮ್ಮ ಡಿಫೆನ್ಸ್ ಇರುವಂತ ಡಿಫರೆನ್ಸ್ ಏನಿದೆ ಅದ್ರ ಬಗ್ಗೆ ಕೊಟ್ಟು ಮಾತಾಡ್ತಾರೆ. ಓಕೆ, ಗುಡ್ ಆಫ್ಟರ್ನೂನ್ ಟು ಆಲ್. ನನ್ನ ಹೆಸರು ನಿತ್ಯ, ಐ ಆಮ್ ಫ್ರಮ್ ಹಾಸನ್. ಸರ್ ಹೇಳಿದಾಗೆ 4 ವರ್ಷದ ಹಿಂದೆ ನಾನು ನಿಮ್ಮ ಥರನೇ ಇದೇ ಪ್ಲೇಸಲ್ಲಿ ಕೂತಿದ್ದೆ. ಅಲ್ಲಿ ಕೂತಾಗ ನಾವು ಕೂಡ ಫೀಲ್ ಮಾಡ್ತಾ ಇದ್ವಿ, ನಾವು ಯಾವಾಗ ಆ ಪ್ಲೇಸ್ಗೆ ಹೋಗಿ ಮಾತಾಡ್ಬೇಕಂತ. ಸರ್ ಹೇಳ್ದಂಗೆ ನನ್ನ ಹೈಟ್ ಕಡಿಮೆ ಇತ್ತು, ನಾನು ಬಂದಿದ್ದು ಇಂಡಿಯನ್ ಆರ್ಮಿಗೆ ಅಂತ. ಇದಕ್ಕಿದ್ದಾಗೆ 10 ಸೆಂಟಿಮೀಟರ್ ಜಾಸ್ತಿ ಮಾಡಿದ್ರು. ನನ್ನ ರನ್ನಿಂಗ್ ಅಂತೂ ತುಂಬ ಅಂದರೆ ತುಂಬ ಸ್ಲೋ ಇತ್ತು. ಬಟ್ ನಾನು ಅಕಾಡೆಮಿನಲ್ಲಿ ಚೆನ್ನಾಗಿದ್ದೆ, ಅಂದರೆ ಓದೋದ್ರಲ್ಲಿ ಚೆನ್ನಾಗಿತ್ತು ನನ್ನ ಸ್ಟಡೀಸ್. ನಾ ಇದ್ದಾಗ ರವಿ ಸರ್ ಅಂತ ಒಬ್ಬರಿದ್ರು ಮ್ಯಾಥ್ಸಿಂದ. ರನ್ನಿಂಗ್ ಮಾಡ್ತಾ ಎಲ್ಲದೇ ಇಂಪ್ರೂವ್ ಆಗುತ್ತೆ ಸರ್ ಟ್ರೈನಿಂಗಿಂದ. ಆಮೇಲೆ ಕ್ಲಾಸಸ್ ಎಲ್ಲ ಆಯಿತು. ಅಪ್ಲಿಕೇಶನ್ ಒಂದ್ಸಲ ನಾನು MRಗೆ ಅಪ್ಲಿಕೇಶನ್ ಹಾಕಿದ್ದೆ, ಅದರಲ್ಲಿ ಕಟ್ ಆಫ್ ಕೂಡ ಜಾಸ್ತಿ ಇತ್ತು. ಸೊ ಅಡ್ಮಿಟ್ ಕಾರ್ಡ್ ಇಲ್ಲ ನಾನು ಹತ್ಕೊಂಡು ಕೂತಿದ್ದೆ. ಸೊ ಸರಿಂದನೇ ಇಷ್ಟು ಮೋಟಿವೇಟ್ ಆಗಿ ಮತ್ತೆ ಇನ್ನೊಂದ್ಸಲ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ಫಿಸಿಕಲ್ ಮೆಡಿಕಲ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯಿತು. ಇಂಡಿಯನ್ ನೇವಿಲಿ ಫಸ್ಟ್ ಟ್ರೈನಿಂಗ್ ಆಗುತ್ತೆ ಒಡಿಸ್ಸಾದಲ್ಲಿ, INS ಚಿಲ್ಕ ಹೆಸರು ಕೇಳಿರ್ಬೋದು. ಒಡಿಸ್ಸಾದಲ್ಲಿ 4 ತಿಂಗಳು ಟ್ರೈನಿಂಗ್ ಆಗುತ್ತೆ. ಅದಾದ್ಮೇಲಿಂದ ಪ್ರೊಫೆಷನಲ್ ಟ್ರೈನಿಂಗ್ ಅಂತ 4 ತಿಂಗಳು ಇರುತ್ತೆ. ಇವಾಗ ಟ್ರೈನಿಂಗ್ ಅಂದರೆ ಎಲ್ಲರಿಗೂ ಒಂದೇ ಥರ ಇರುತ್ತೆ ಚಿಲ್ಕಾದಲ್ಲಿ. ಅಲ್ಲಿ ಬ್ರಾಂಚ್ ಸಿಗುತ್ತೆ ಎಲ್ಲರಿಗೂ, ಎಲೆಕ್ಟ್ರಿಕಲ್, ಇಂಜಿನಿಯರಿಂಗ್, ಕಮ್ಯುನಿಕೇಷನ್, ಸೋ ಮೆನಿ ಬ್ರಾಂಚಸ್ ಇರುತ್ತೆ. ಅಲ್ಲಿ ಟಾಪ್ 10 ಅಂತ ಇರುತ್ತೆ. ಟಾಪ್ 10 ಯಾರು ಬಂದಿರ್ತಾರೆ ಅವ್ರಿಗೆ ಚಾಯ್ಸ್ ಇರುತ್ತೆ ನಿಮ್ಗೆ ಯಾವ ಬ್ರಾಂಚ್ ಬೇಕಂತ. ಸೊ ಅದಾದಮೇಲೆ ಪ್ರೊಫೆಷನಲ್ ಟ್ರೈನಿಂಗ್ ಇರುತ್ತೆ, ಅಂದರೆ ಬ್ರಾಂಚ್ ಬೇಸ್ ಮೇಲೆ ನಿಮ್ಗೆ ಟ್ರೈನಿಂಗ್ ಇರುತ್ತೆ 4 ತಿಂಗಳು. ಅದಾದಮೇಲೆ ನನಗೆ ಸಿಕ್ತು ಕಮ್ಯುನಿಕೇಷನ್ ಬ್ರಾಂಚ್. ಅದು ಕೊಚ್ಚಿನಲ್ಲಿ ಆಯಿತು ನಂದು ಪ್ರೊಫೆಷನಲ್ ಟ್ರೈನಿಂಗ್. 4 ತಿಂಗಳಾದಮೇಲೆ ಸೆಂಟ್ರಿ ಡ್ಯೂಟಿ ಅಂತ ಇರುತ್ತೆ, ವಿತ್ ವೆಪನ್ ಡ್ಯೂಟಿ ಮಾಡೋದು 6 ತಿಂಗಳು. ಅಲ್ಲಿಂದ ಪೋಸ್ಟಿಂಗ್ ಆಯಿತು ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದಲ್ಲಿ. ಅಲ್ಲಿ 6 ತಿಂಗಳಾದ್ಮೇಲೆ ನೆಕ್ಸ್ಟ್ ನಾನು ಬಂದೆ ಶಿಪ್ಗೆ. ಮುಂಬೈಲಿದೆ INS ತಲ್ವಾರ್ ಇಂಡಿಯನ್ ವಾರ್ಶಿಪ್. ಶಿಪ್ಪಲ್ಲಿ ಲೈಫ್ ಹೆಂಗಿರುತ್ತೆ ಅಂದರೆ ತುಂಬಾನೇ ಬೇರೆ ಥರ ಇರುತ್ತೆ. ನಾವು ಹೊರಗಡೆ ಇರ್ತೀರೋ 1% ಇರೋಲ್ಲ. ಆದರೂ ಅಲ್ಲಿ ಅಕೊಮಡೇಷನ್ ಇರುತ್ತೆ, ಡುಬಿ ಇರ್ತಾರೆ, ಬಾರ್ಬರ್, ಟೈಲರ್, ಊಟ ಮಾಡೋದಕ್ಕೆ ಗ್ಯಾಲಿ, ಡೈನಿಂಗ್ ಹಾಲ್, ಆಫೀಸಸ್ ಎಲ್ಲ ಕೂಡ ಇರುತ್ತೆ. ನಮ್ಮದು ಡ್ಯೂಟಿ ಅಂದರೆ ನಮ್ಮದು ಕಮ್ಯುನಿಕೇಷನ್ ಆಗಿರೋದ್ರಿಂದ ನಮ್ಮದು ಕಮ್ಯುನಿಕೇಷನ್ ಶೋರ್ ಟು ಶಿಪ್, ಶಿಪ್ ಟು ಶೋರ್ ಕಮ್ಯುನಿಕೇಷನ್ಸ್ ಇರುತ್ತೆ. ಅದಾದಮೇಲೆ ಅಲ್ಲಿ ಲೈಫ್ ಹೇಗಿರ್ಬೇಕಂದ್ರೆ ವಿತೌಟ್ ಮೊಬೈಲ್. ನಾವು ಒಂದ್ಸಲ ಸೇಲಿಂಗ್ ಹೋದ್ರೆ, ಅಟ್ ಸಿ ಹೋದ್ರೆ 1% ಕೂಡ ನೆಟ್ವರ್ಕ್ ಇರಲ್ಲ. ಸೊ ಅದೊಂದು ಲೈಫ್ ನೋಡ್ಬೋದು ನೀವು, ಮೊಬೈಲ್ ಇಲ್ದಿರ ಟೈಮ್ ಹೇಗಿರುತ್ತೆ ಅಂತ. ಅಲ್ಲಿ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ, ಯಾರ್ದು ಮೊಬೈಲ್ ಇರಲ್ಲ, ಎಲ್ಲರೂ ಅವರ ಫೀಲಿಂಗ್ಸ್ ಶೇರ್ ಮಾಡ್ಕೊತಾರೆ. ಅಲ್ಲೂ ಕೂಡ ಹಿಂಗೆ ಫಂಕ್ಷನ್ ಆಗ್ತಿರುತ್ತೆ, ಸುತ್ತ ಸಮುದ್ರ, ಮಧ್ಯದಲ್ಲಿ ಚಂದ್ರ, ಕುತ್ಕೊಂಡು ಫೀಲ್ ಕೂಡ ಮಾಡ್ಬೋದು ಅದನ್ನ. ಡ್ಯೂಟಿ ಅಂತಾನೆ ಪ್ರೆಷರ್ ಕೂಡ ಆಗಲ್ಲ. ಅದು ಬಿಟ್ರೆ ಅಲ್ಲಿಂದ ನೆಕ್ಸ್ಟ್ ಟ್ರಾನ್ಸ್ಫರ್. ಇವಾಗ ನಾನು ಕಾರವಾರದಲ್ಲಿ ಇದ್ದೀನಿ. ಕಾರವಾರದ ಹೆಡ್ ಕ್ವಾರ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೂ ಆಫೀಸ್ ವರ್ಕ್ ಅಷ್ಟೇ. ಯಾರಿಗೆ ಇಂಡಿಯನ್ ನೇವಿ ಹೋಗ್ಬೇಕಂತ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ. ಇವಾಗ 4 ವರ್ಷ ಅಗ್ನಿವೀರ್ ಸ್ಕೀಮಲ್ಲಿ ಹೋಗಿದ್ದು ನಾವು. ಇದು 4 ವರ್ಷ ಆದ್ಮೇಲೆ 25% ಪರ್ಮನೆಂಟ್ ಮಾಡೋ ಅವಕಾಶ ಇದೆ. ನಾನು ಅಲ್ಲೇ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ. ಅಂದ್ರೆ ಸರ್ ನೇವಿಯಿಂದ ತುಂಬಾನೇ ಕಲ್ತಿದ್ದೆ. ಅಂದ್ರೆ ಅಲ್ಲಿ ಲೈಫ್ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ನಾವ್ ಇಲ್ಲಿಂದ ಹೊರಗಡೆ ಹೋಗಿ ಔಟ್ ಆಫ್ ಸ್ಟೇಟ್ ಜನಗಳ ಬಗ್ಗೆ ತಿಳ್ಕೊಂಡಿದೀವಿ, ಅವ್ರ ಕಲ್ಚರ್ ಬಗ್ಗೆ ತಿಳ್ಕೊಂಡಿದ್ವಿ. ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಕಲ್ತ್ಕೊಂಡಿದೀವಿ. ಇನ್ನ ನಮ್ ಶಿಪ್ ಇಂದ ಔಟ್ ಆಫ್ ಕಂಟ್ರಿ ಕೂಡ ಹೋಗಿ ಬಂದಿದ್ವಿ. 4 ದೇಶಕ್ಕೆ ಹೋಗಿ ಬಂದಿದ್ವಿ. ಸೌತ್ ಆಫ್ರಿಕಾ, ಕೆನ್ಯಾ, ಫ್ರಾನ್ಸ್, ಐಲ್ಯಾಂಡ್, ರಿಯೂನಿಯನ್ ಅಂಡ್ ಮಾಲ್ದೀವ್ಸ್. ಸೊ ಸಂಸ್ಥೆಯಲ್ಲಿ ಬರುವಂತ ಮಕ್ಕಳಿಗೆ ವಿಶೇಷವಾಗಿ ಸೈನ್ಸ್ ಯಾರು PUC 10th ಪಾಸ್ ಆಗಿರ್ತಾರೋ ಸೈನ್ಸ್ ಕೊಡ್ಸೋಂತ ಯಾವ ಹೇಳ್ತೀನಿ. ನಮ್ಮ ಹತ್ರ ಕಾಲೇಜ್ ಇದೆ, ಕಾಲೇಜ್ ಸೈನ್ಸ್ ಕೊಡ್ತೀನಿ ಅಂತ ಹೇಳ್ತೀನಿ. ಕಾರಣ ಅಷ್ಟೇ, ಇವ್ರಲ್ಲಿ ವ್ಯತ್ಯಾಸ ನೀವು ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ PUC ಆದವ್ರಿಗೆ ಅದ್ರ ಸೈನ್ಸ್ ಆಗಿರೋರಿಗೆ ಇಂಡಿಯಾ ಕೊಡಿಸ್ತೀನಿ, ಅಥವಾ ಇಂಡಿಯಾ ಏರ್ಫೋರ್ಸ್, ಇಂಡಿಯನ್ ನೇವಿನಲ್ಲಿ ಅವ್ರಿಗೆ ಟೆಕ್ನಿಕಲ್ ಕೊಡಿಸ್ತೀನಿ. ಕಾರಣ ಅಷ್ಟೇ, ಆ ಡಿಫರೆನ್ಸ್ ತುಂಬಾ ಜಾಸ್ತಿ ಇದೆ. ಈಗ ಸೊ ನಮ್ಮ ಶಶಾಂಕ್ ಡ್ಯೂಟಿ ಮಾಡ್ತಿದ್ದಾನೆ, ಅದು ಡ್ಯೂಟಿ ಟಫ್ ಇದೆ. ಬೆಟ್ಟ ಗುಡ್ಡ ಪ್ರದೇಶ ಇರಬೇಕು, ವಾತಾವರಣಗಳು ಬದಲಾಗ್ತದೆ. ಸೊ ಅಲ್ಲಿಂದ ಡ್ಯೂಟಿ ಅವರ್ಸ್ಗಳು ಅನ್ಲಿಮಿಟೆಡ್ ಕೆಲಸ ಇರ್ತದೆ. ಮತ್ತೆ ಟೈಮ್ಗೆ ಕಟ್ಟಾಗಿ ಅಲ್ಲಿಗೆ ಊಟದ ವ್ಯವಸ್ಥೆಗಳು ಆಗುತ್ತೆ, ಸಿಗುತ್ತೆ ಚೆನ್ನಾಗಿ, ಬಟ್ ವ್ಯತ್ಯಾಸಗಳಾಗ್ತವೆ.
ಸೊ ಅಲ್ಲಿ 24/7 ಯಾವಾಗಲೂ ಕೂಡ ನಾವು ಡ್ಯೂಟಿ ಅಂತಾನೆ ಸಮರ್ಪಣೆ ಮಾಡ್ಕೊಬೇಕು. ಬಟ್ ಇಂಡಿಯನ್ ನೇವಿ ಹೋದಾಗ ನಾವು ಲಿಮಿಟ್ ಡ್ಯೂಟಿ ಇರ್ತದೆ. ಎಷ್ಟು ಅವರ್ಸ್ ಡ್ಯೂಟಿ ಮಾಡ್ತೀರಾ? 6 hours ಡಿಪೆಂಡ್ ಆನ್ ಬ್ರಾಂಚಸ್. 6 to 8 hours ಮ್ಯಾಕ್ಸಿಮಮ್ ಡ್ಯೂಟಿ, ಇದಕ್ಕಿಂತ ಜಾಸ್ತಿ ಇರೋದೇ ಇಲ್ಲ. ಕೆಲವೊಂದ್ಸಲ ಡ್ಯೂಟಿ ಒಂದು 4 hours ಇರ್ತದೆ. ಬಟ್ ಅವ್ರದ್ದು ಹಂಗಲ್ಲ, ಶಶಾಂಕ್ ಅವ್ರದ್ದು ಡ್ಯೂಟಿ ಅನ್ಲಿಮಿಟೆಡ್ ಡ್ಯೂಟಿ. ಹಾಗಾಗಿ ಮಲಗಿದ್ರು ಡ್ಯೂಟಿ ಇದೀನಿ ಅಂತ ಅರ್ಥ. ಶಿವಕುಮಾರ್ ಮನಿಕೋಬೇಕು 100% ಇರ್ತದೆ ಅಲ್ಲಿ. ಓಕೆ, ಸೊ ಅದು ಒಂದ್ ಕಡೆ ಡ್ಯೂಟಿ ಈ ತರ ಟಫ್ ವ್ಯತ್ಯಾಸ ಕಂಡು ಬಂದಾಗ, ಎರಡನೇ ವ್ಯತ್ಯಾಸ ಅಂತಂದ್ರೆ ಇಲ್ಲಿ ಇಂಡಿಯನ್ ನೇವಿ ಇಂಡಿಯನ್ ಫೋರ್ಸ್ ಅಲ್ಲಿ ಕಲಿಯೋ ತುಂಬಾ ಜಾಸ್ತಿ ಇದೆ. ಅದು ನಿಮ್ಗೆ ಪಬ್ಲಿಕ್ ಬಂದ್ರೆ ಕೂಡ ಯೂಸ್ ಆಗುತ್ತೆ, ಯುಟಿಲೈಸ್ ಆಗುತ್ತೆ. ಈ ಕಮ್ಯುನಿಕೇಶನ್ ಗ್ರೂಪ್ ವರ್ಕ್ ಮಾಡ್ತಾವ್ರೆ. ಸೊ ನಮ್ಮ ಇದ್ರಲ್ಲೂ ಕೂಡ ಹೊರಗಡೆ ಪಬ್ಲಿಕ್ ಬಂದಾಗ ಕೆಲವು ಸೆಕ್ಟರ್ಸ್ ಇರ್ತಾರೆ, ಅಲ್ಲಿ ಅಂತವ್ರನ್ನ ಆಯ್ಕೊಂಡ್ಬಿಟ್ಟು ನೀವು ನೋಡುವುದು. ಹೊರಗಡೆ ಡ್ಯೂಟಿ ಇರ್ತಿರಲ್ಲ, ಇಂಡಿಯನ್ ಆರ್ಮಿಯಿಂದ ಬಂದಂತವ್ರು ಏನೋ ಸೂಪರ್ವೈಸರ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಬ್ಯಾಂಕಲ್ಲಿ ಗಾರ್ಡ್ ಆಗಿರ್ಬೋದು. ಆದ್ರೆ ಇಂಡಿಯನ್ ನೇವಿ ಇಂಡಿಯನ್ ಏರ್ಫೋರ್ಸ್ ಇಂದ ಬಂದಂತವ್ರು ಇಲ್ಲೂ ಕೂಡ ಗಾರ್ಡ್ ಆಗಿಲ್ಲ, ಸೂಪರ್ವೈಸರ್ ಆಗಿಲ್ಲ, ಡೈರೆಕ್ಟ್ ಪ್ರೊಫೆಸರ್ ಆಗಿರ್ತಾರೆ. ಒಳ್ಳೆ ಕಮ್ಯುನಿಕೇಶನ್ ಗ್ರೂಪ್ಗಳಲ್ಲಿ ಟೆಕ್ನಿಕಲ್ ಗ್ರೂಪ್ಗಳು ಕೆಲಸ ಮಾಡ್ತಾ ಇರ್ತಾರೆ. ಸೊ ಏರ್ ಸ್ಯಾಲರಿ ಇರ್ತಾರೆ, ಅವರು ಏರ್ ಪೊಸಿಷನ್ ಇರ್ತಾರೆ. ಕಾರಣ ಅಷ್ಟೇ, ಅವ್ರಿಗೆ ಕಲೀಲಿಕ್ಕೆ ಅವ್ರಿಗೆ ತುಂಬಾ ಕಲ್ಸ್ ಕೊಡ್ತಾರೆ ಅಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ 9901238879 0821295467 9638116177 7204563747. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಸೈನಿಕ್ ಅಕಾಡೆಮಿ ಮೈಸೂರು .in. ಜೈ ಹಿಂದ್.